Hi, welcome to Kaundinya Institute for Competitive Studies. So, this is another important topic, that is educating a girl, educating the whole family. So, in this topic, you have to cover what is meant by how we are educating a girl, and what is the important role in the girl child in the family, and how she can contribute to the world, and if we got an education, what are the changes she can do. And so that all the important points we have discussed in this video. So please go through the entire video. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಇವತ್ತಿಂದು ಈ ಒಂದು ಎಸ್ಸೆ ಟಾಪಿಕಲ್ಲಿ ಗರ್ಲ್ ಎಜುಕೇಟೆಡ್ ಮಾಡಿದ್ರೆ ಹೇಗೆಲ್ಲ ಚೇಂಜಸ್ ಮಾಡಬಹುದು ಸೊಸೈಟಿನ, ಮತ್ತು ಗರ್ಲ್ ಎಜುಕೇಷನ್ ಮಾಡಬೇಕಾದ್ರೆ ಯಾವ್ದಾದ್ರು ಪಾಲಿಸೀಸ್ನ ಗೌರ್ಮೆಂಟ್ ಟೇಕನ್ ಮಾಡಿದೆ. ಸೊ ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮ್ಗೆ ಹೇಳಿದ್ದೀನಿ. ಮತ್ತು ಅಕಾರ್ಡಿಂಗ್ ಟು 2011 ಸೆನ್ಸಸ್ ಮೂಲಕ ಹೇಗೆ ನಮ್ಮದು ರೇಷಿಯೋಸ್ ಇದೆ, ಹೇಗೆ ಲಿಟ್ರಸಿ ರೇಟ್ ಇದೆ ನಮ್ಮ ಇದರಲ್ಲಿ. ಸೊ ಪ್ರತಿಯೊಂದು ಡಿಸ್ಕಸ್ ಮಾಡಿದ್ದೀನಿ ಪಾಯಿಂಟ್ಸ್ ಈ ಎಸ್ಸೆಯಲ್ಲಿ. ಸೊ ಗೋ ಥ್ರೂ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ಗಿವನ್ ಎಸ್ಸೆ. ಸೊ ನೀವು ಈ ಟಾಪಿಕಲ್ಲಿ ಬರೀಬೇಕಾದ್ರೆ ಪ್ರತಿಯೊಂದು ಟಾಪಿಕ್ ಇದು ಒಂದೇ ಅಂತಲ್ಲ, ಪ್ರತಿಯೊಂದು ಯಾವುದೇ ಒಂದು ಎಸ್ಸೆ ಟಾಪಿಕ್ ಬರೀಬೇಕಾದ್ರೆ ಕೆಲವೊಂದು ಹೇಳಿದ್ನಲ್ಲ, ಧ್ಯೇಯ ವಾಕ್ಯಗಳಂತ ಇರುತ್ತೆ, ನಾಣ್ಣುಡಿಗಳಂತ ಇರುತ್ತೆ, ಅದನ್ನೆಲ್ಲ ಇನ್ಸರ್ಟ್ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಎಸ್ಸೆ ಕೂಡ. ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ನಿಮಗೆ ಕೋಟ್ ಯಾವುದಾದ್ರೂ ಸಿಕ್ಕಿದ್ರು ಕೂಡ ಇದನ್ನ ಇಲ್ಲಿ ನೀವು ಇನ್ಕಾರ್ಪೊರೇಟ್ ಮಾಡಿದ್ರೆ ಎಸ್ಸೆಗೆ ತುಂಬ ವೇಟೇಜ್ ಬರುತ್ತೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಸೊ ಈ ತರ ಒಂದು ಕೋಟ್ ಇರುತ್ತೆ ನಿಮಗೆ ಸಂಬಂಧಪಟ್ಟ ಪರ್ಟಿಕ್ಯುಲರ್ ಟಾಪಿಕ್ಗೆ. ಮತ್ತೆ ಇನ್ನು ಕೆಲವೊಂದು ಹೇಳಬೇಕು ಅಂತಂದ್ರೆ, ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನು ಆಳಬಹುದು ಅಂತ. ಸೊ ಇದೇ ತರಹ ಪ್ರತಿಯೊಂದು ಟಾಪಿಕ್, ಎಸ್ಸೆ ಟಾಪಿಕ್ ಇಂಪಾರ್ಟೆಂಟ್ ಕೋಟ್ ರಿಲೇಟೆಡ್ ವಿತ್ ದ ಟಾಪಿಕ್ ಅದನ್ನ ನೀವು ಇನ್ಸರ್ಟ್ ಮಾಡ್ತಿದ್ರೆ ತುಂಬಾ ವೇಟೇಜ್ ಬರುತ್ತೆ ಯಾವುದಕ್ಕೆ, ನಿಮ್ಮ ಎಸ್ಸೆಗೆ. ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಿಸ್ ಎಸ್ಸೆ. It is rightly said that if we educate a man, we educate the man only. But if we educate a woman, we educate the whole family. Education plays a major role in the social economical growth of nation. A nation can be educated in the real sense of the term when its entire population is educated. Mostly, people think that men's contribution in society is more than women. But now women are sharing equal responsibilities in every field of the society. So the female education is important for all round progress of a country. If we want to make a democracy successful, women must be educated. They are the real builders of happy homes. ಈಗ ಮೆನ್ಗೆ ನೀವು ಎಜುಕೇಶನ್ ಕೊಟ್ಟಿದ್ರು, ಓನ್ಲಿ ಹಿ ಕ್ಯಾನ್ ಗ್ರೋ ವಿತ್ ಲೇರ್ ಲೈಫ್. ಬಟ್ ಅದೇ ನೀವು ಒಂದು ಚೈಲ್ಡ್ಗೆ ಎಜುಕೇಶನ್ ನೀವು ಕೊಟ್ರೆ, ಗರ್ಲ್ ಚೈಲ್ಡ್ಗೆ ಎಜುಕೇಶನ್ ನೀವು ಕೊಟ್ರೆ, ಸೊ ಆ ಒಂದು ಗರ್ಲ್ ಎಜುಕೇಟೆಡ್ ಆದ ತಕ್ಷಣ ಹೋಲ್ ಫ್ಯಾಮಿಲಿ ಎಜುಕೇಶನ್ ಆಗುವಂತ ಕಡೆಗೆ ಒಂದು ಗ್ರೋ ಆಗೋ ಕಡೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಶಿ ಈಸ್ ಅ ಫಸ್ಟ್ ಟೀಚರ್ ಫಾರ್ ದೇರ್ ಚಿಲ್ಡ್ರನ್ಸ್, ರೈಟ್? ಸೊ ಸೊ ಅದ ಒಂದು ಇಂಟೆನ್ಷನ್ ಇದ್ದು. ಮತ್ತೆ ಈಗಿಂದ ಟ್ರೆಂಡ್ ಅಲ್ಲಿ ನೀವು ಲೇಡೀಸ್ನ ಎಲ್ಲಾ ಸೆಕ್ಟರ್ ಅಲ್ಲೂ ನೋಡ್ಬೋದು. ವುಮನ್ ಇಸ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆಲ್ ದ ಡಿಫರೆಂಟ್ ಸೆಕ್ಷನ್ಸ್. Earlier, but till now we have faced so many successful women in our country. So that different points will go through in the entire essay here, right? So what is the importance of educating a mother in the society? So women education is very important because the women are the first teachers of their children, as they receive the very first lesson in their mother's laps. Hence, if mothers are educated, they can perfectly shape and mold their sons or a daughter and daughters. And educated mothers will have a high expectation for her children's education success and will continuously encourage them to develop high expectations of their own. An educated mother is more likely to have health knowledge, ensuring her children receive the proper vaccines for their health and provide healthy meals that are nutritionally beneficial. ಸೊ ಈಗ ಮದರ್ ನೀವು ಒಂದು ಎಜುಕೇಟೆಡ್ ಮಾಡಿದ್ರೆ, ಸೊ ಆ ಮದರ್ಗೆ ಪ್ರತಿಯೊಂದು ಸ್ಟೆಪ್ಸ್ ಗೊತ್ತಿರುತ್ತೆ. ಹೌ ಹಿಸ್ ಸನ್ ಹರ್
son or a daughter has to be like ಹೇಗೆ ಅವರು ಓದ್ಕೋಬೇಕು, ಹೇಗೆ ಅವರು ಸೊಸೈಟಿಯಲ್ಲಿ ಫೇಸ್ ಮಾಡಬೇಕು, ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ. ಸೊ she is the first teacher for their children. So because of that reason, not only for this reason, we have so many reasons for how why we have to give the education to the women. So this is one of the important factors, because she is the first teacher to teach their children, and is also important for teaching a woman. Next is about the significance of female education in different fields. Education enhances the intellectual, social, and emotional development of women and enables them to meet their basic needs of daily life. It happens in reducing inequalities in the society. Educated women can shoulder any kind of responsibility. For example, you can have examples like Kalpana Chawla, Kiran Bedi, Sushma Swaraj, etc. They have earned a name in the society for themselves. Education for a girl child means making the next generation well educated, full of virtues, we free from the useless superstitions, confidence, and capable to do something good for the family, for the society, and for the country as a whole. So we have seen so many examples that is in the women successful cases, like these people are one of the examples, like Kalpana Chawla, Kiran Bedi, Sushma Swaraj. So these we are seeing so many women who they are success in the country level. Reasons for deprivation of a child education. Till now, the female education is not given much importance in many parts of the India. Some of the reasons are like dowry or child marriage, caste systems in the society. Many people in the rural areas are of belief that money would be needed during her marriage to given as a dowry. So investing the money for her education is regarded as waste. ಸೊ ಟಿಲ್ ನಾವು ಇವತ್ತಿನ ಸಿಚುಯೇಷನ್ ಅಲ್ಲಿ ಎಷ್ಟು ನಾವು ಗ್ರೋ ಆಗಿದ್ರು ಕೂಡ, ನಮ್ದು ಜನರೇಷನ್ ಚೇಂಜ್ ಆಗಿದ್ರು ಕೂಡ, ಈಗಲೂ ಕೆಲವೊಂದು ಹಳ್ಳಿ ಕಡೆ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡೋದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ. ಸೊ ಹೇಗೆ ಅಂತಂದ್ರೆ, ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಲೈಕ್ ಡೌರಿ ಆಗಿರ್ಬೋದು, ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಸೊ ಪ್ರತಿಯೊಂದು ಇನ್ನೂ ಫ್ಯಾಕ್ಟರ್ಸ್ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಉಳ್ಕೊಂಡಿದೆ. ಸೊ ಅದನ್ನೆಲ್ಲ ನಾವು ರಿಮೂವ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಗಿವ್ ಅ ಎಜುಕೇಶನ್ ಟು ಅ ಚೈಲ್ಡ್ ಗರ್ಲ್ ಫಸ್ಟ್. So another reason for the deprivation of a child education is a child marriage. It is a great belief in the India that for a child it is a more importance to become a perfect household work than getting education. This forces a girl to focus towards household work. At many places, the caste system is so strong that the girl lower caste are not allowed to go to the schools, whereas the girls of high caste are studying. ಸೊ ಇದು ಒನ್ ಆಫ್ ದ ಫ್ಯಾಕ್ಟರ್, ಲೈಕ್ ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ಇನ್ನೂ ಕೆಲವೊಂದು ಪ್ರದೇಶದಲ್ಲಿ ಇದೆ ಹೇಗೆ ಅಂತಂದ್ರೆ, ಹೆಣ್ಮಕ್ಳು ಬರೀ ಮನೆ ಕೆಲಸ ಮಾತ್ರ ಸೀಮಿತಗೊಳ್ಬೇಕು ಅಂತ ಇರುತ್ತೆ. ಸೊ ಅದು ಒಂದು ಫ್ಯಾಕ್ಟರ್ ಈಗಿಂದ ಟ್ರೆಂಡ್ ಅಲ್ಲಿ ಚೇಂಜ್ ಆಗ್ಬೇಕು ಅಂತ ನಮ್ಮ ಗವರ್ಮೆಂಟ್ಸ್ ಎಷ್ಟೊಂದು ಸ್ಟೆಪ್ಸ್ ತಗೊಂಡಿದೆ. ಸೊ ಈಗ ನಮ್ಮ ದೇಶ ಚೇಂಜಸ್ ಆಗೋ ಇದ್ರ ಕಡೆ ನಡೀತಾ ಇದೆ. ಸೊ ಲೈಕ್ ಮತ್ತೆ ಇನ್ನು ಹೇಗೆ ಕೆಲವೊಂದು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಕೆಲವೊಂದು ಕಡೆ ಲೈಕ್ ಹೈಯರ್ ಕ್ಯಾಸ್ಟ್ ಇರೋ ಮಕ್ಕಳಿಗೆ ಓದಕ್ಕೆ ಅವಕಾಶ ಇರುತ್ತೆ, ಕೆಲವೊಂದು ಲೋವರ್ ಕ್ಯಾಸ್ಟ್ ಇರೋ ಮಕ್ಕಳಿಗೆ ಓದಕ್ಕೆ ಅವಕಾಶ ಇರಲ್ಲ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಓವರ್ಕಮ್ ಹೇಗೆ ಮಾಡಬೇಕು, ಸೊ ಹೇಗೆ ನಾವು ಪ್ರತಿಯೊಂದು ಗರ್ಲ್ ಒಂದು ಚೈಲ್ಡ್ಗೆ ಹೇಗೆ ಎಜುಕೇಶನ್ ಕೊಡಬೇಕು. ಸೊ ಕೆಲವೊಂದು ಗೌರ್ಮೆಂಟ್ ಕೂಡ ರೂಲ್ಸ್ ತಗೊಂಡಿದೆ, ನಾವು ಕೂಡ ಚೇಂಜಸ್ ಮಾಡಬೇಕು ಸೊಸೈಟಿನ. ಸೊ ಆ ಒಂದು ಮೆಥಡ್ ಏನೇನು ಅಂತ ನೀವು ಹೇಳ್ತಾರೆ. So literacy rate in India, if you look at the percentage of educated people, there is a huge gap between the male and the female literacy rate in India. According to the census 2011, the percentage of literacy rate in case of male will be 82.14%, and in case of female it's only 65.46%. Among the states, the female literacy rate is highest in Kerala and Mizoram, with 91.98% in case of Kerala and 89.40% in case of Mizoram. So whereas the Rajasthan has the lowest female literacy
that is about 52.66%. This is the data whatever we have given according to the 2011 census, right? So this is according to this data. The highest percentage of females is in Kerala, and with the next hierarchy comes with your respect to Mizoram. So according to the census, the female literacy rate will be 65.46 and the males will be about 82.14% of literacy rate is there. And the least literacy rate in female will be like 52.66 in case of Rajasthan. So these are all the data you have to write in the essay. So the reason behind the high literacy rate of Kerala is the modern policies adopted by the government and modern social beliefs that justifies a girl education. The aided school policies adopted by EMS Namrudipat government paved a way for private entrepreneurs to start up the schools with government aiding. Like on the other hand, the reason for a low female literacy rate in state like Rajasthan is a social belief that makes a boy's education is more important. So the traditional of child marriage prevalent in the states is another factor for such low rate. So you have one words like entrepreneurs is nothing but in Kannada it is called as ಉದ್ಯಮಿಗಳು ಅಂತ ಕರೀತಾರೆ. ಸೊ ಈ ರೀತಿ ಕೆಲವೊಂದು ವರ್ಡ್ಸ್ ನ ನೀವು ವೊಕ್ಯಾಬುಲರಿ ಕೂಡ ಇನ್ಕ್ರೀಸ್ ಆಗುತ್ತೆ, ಟ್ರಾನ್ಸ್ಲೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಾನು ನಿಮ್ಗೆ ಎಸೇಸ್ ಅಲ್ಲಿ ಏನ್ ವರ್ಡ್ಸ್ ಕೊಡ್ತಿರ್ತೀನಿ, ಕೆಲವೊಂದು ವರ್ಡ್ಸ್ ನಿಮ್ಗೆ ತುಂಬಾ ಇಂಪಾರ್ಟೆಂಟು ಟ್ರಾನ್ಸ್ಲೇಷನ್ಗೆ. ಲೈಕ್ ಇಲ್ಲಿ ನಿಮ್ಗೆ ಸೆಂಟೆನ್ಸ್ ಕೊಟ್ಟಿದ್ದಾರೆ ಫಾರ್ ದ ಪ್ರೈವೇಟ್ ಎಂಟರ್ಪ್ರಿನ್ಯೂರ್ಸ್ ಅಂತ. ಸೊ ನಥಿಂಗ್ ಬಟ್ ಇಟ್ಸ್ ಉದ್ಯಮಿಗಳು ಅಂತ ಒಂದು ಮೀನಿಂಗ್ ಬರುತ್ತೆ. ಸೊ ಒಂದು ನೀವು ಸೆಂಟೆನ್ಸ್ ನ ಚೇಂಜ್ ಮಾಡಬೇಕಾದ್ರೆ ಅಥವಾ ಟ್ರಾನ್ಸ್ಲೇಷನ್, ಈಗ ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅಂತಂದ್ರೆ ಅದನ್ನ ಹೇಗೆ ಚೇಂಜ್ ಮಾಡ್ತೀರಾ ಅಂತ ಅಂದ್ರೆ ಫಸ್ಟ್ ಬೇಸಿಕಲಿ ಆ ವರ್ಡ್ಸ್ಗೆ ನಿಮ್ಗೆ ಹೇಗೆ ನೀವು ಇಂಗ್ಲಿಷ್ಗೆ ಒಂದು ವೊಕ್ಯಾಬ್ಯುಲರಿ ವರ್ಡ್ಸ್ ನಿಮ್ಗೆ ಹೇಗೆ ಕೆಪಾಸಿಟಿ ಅದಕ್ಕೆ ವರ್ಕ್ ಹೇಗೆ ಬಿಲ್ಡ್ ಮಾಡ್ತೀರ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅಂದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ನಿಮ್ಗೆ ಎಷ್ಟು ವರ್ಡ್ಸ್ ಗೊತ್ತಿದೆ ಫಸ್ಟ್ ಅದರಲ್ಲಿ ಆ ವರ್ಡ್ಸ್ ನ ಫಸ್ಟ್ ಬರ್ಕೋಬೇಕು. ಸೊ ಅದಕ್ಕೆ ಅಕಾರ್ಡಿಂಗ್ ಟು ದಟ್ ವರ್ಡ್ಸ್ ಯು ಹ್ಯಾವ್ ಟು ಡೂ ಸಮ್ ಇನ್ ದ ಮಿಡಲ್ ಆಫ್ ದ ಸೆಂಟೆನ್ಸಸ್ ಯು ಹ್ಯಾವ್ ಟು ಸಮ್ ಆಡ್ ಲೈಕ್ adjectives ಆಗಿರ್ಬೋದು, prepositions. So you have to add all that different part of the grammatical words like preposition, adjective. So ಆಡಿದ್ರೆ ಒಂದು ಕಂಪ್ಲೀಟ್ ಸೆಂಟೆನ್ಸಸ್ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಯು ಕ್ಯಾನ್ ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು build up your vocabulary words first. So various programs and policies are undertaken. The government of India has initiated a various program and policies to ensure that a girl does not miss out any opportunity of getting education. After independence, the government had set up the National Committees on Women's Education in 1958, and it is recommended that female education should be at a par with the male education. So some of the important schemes or the policies initiated by the government of India for girls' education are Sakshar Bharat mission for female literacy is launched in 2008 for promoting adult education, especially among women, under which Lok Saksha. So that is Sakshar Bharat mission for female literacy launched in 2008 for promoting adult education, especially among women, under which Lok Shiksha Kendras were set up. The next one is about the Bhaskara Samruddhi Yojana. Is a scholarship scheme designed to provide financial support to young girls and their mothers who are below the poverty line. Beti Bachao, Beti Padhao started in 2015 aims to generate the awareness and improving the efficiency of welfare services meant for women. Sukanya Samruddhi Yojana launched in 2015 under the Beti Bachao Beti Padhao campaign to meet the expense of the girl child's higher education and marriage. So this is the conclusion of the essay, that is the present day the girl is the mother of tomorrows. She is the most crucial and reborn entity.
she must be given all the necessary education. Ignoring her, keeping her illiterate means we are creating an illiterate and ignorant generation. So it is perfectly true that educating a girl child means educating the family. Development cannot be accelerated unless the girls are given a right education in right direction. Swami Vivekananda has rightly said that educating your human first and leave them to themselves, they will tell the what reforms are needed. So by saying this quote, we can conclude this essay. So please go through the entire essay and make notes of it. Please subscribe our channel and share to your friends, and thank you. And in the next coming videos we are releasing a very important for your translation, like vocabulary words and also the antonyms, synonyms, everything we are releasing. Please watch the entire essays and the next coming videos also. Okay, so thank you.